ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನೂತನವಾಗಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡತ್ತಾರ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಬೀದರ್ ಜಿಲ್ಲೆಯಿಂದ ಅವ್ರ ಮೇಲೆ ಭಾಳಷ್ಟು ನಿರೀಕ್ಷೆ ಇದೆ. ಯಾಕಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಭಾಳಷ್ಟು ಸಮಸ್ಯೆಗಳಿವೆ. ಮೊದಲನೇದಾಗಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಅದಕ್ಕೆ ಕಡಿಮೆ ಮಾಡ್ತಾರೆ ಅಂಥೇಳಿ ನಮ್ಗೆ ನಿರೀಕ್ಷೆ ಇದೆ. ಹಾಗೂ ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂಥೇಳಿ ಇದು ನಮ್ಗೆ ನಿರೀಕ್ಷೆ ಇದೆ ಬೀದರ್ ಜಿಲ್ಲೆಯಿಂದ. ಈಗ ಸಾಥ್ ಕೊಡ್ತಾರೆ ಅಂಥೇಳಿ ಅವರು ರಾಜೀನಾಮೆ ಕೊಟ್ಟಾರ ಅಂಥೇಳಿ ಜನಗಳಿಗೆ ಅನಿಸ್ಲತ್ತದ ಸರ್. ಯಾಕೆ ಒಂದು ವೇಳೆ ಅವರು ಸಾಥ್ ಕೊಡಲಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತಿದ್ದಿಲ್ಲ. ಒಗ್ಗಟ್ಟಾಗಿ ಏನು ಇವರು ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಮಾಡ್ತಾರೆ ಅಂಥೇಳಿ ನಮ್ಗೆ ಕಂಡು ಬರ್ಲತ್ತದ ಸರ್. ಹೌದು ಸರ್. ಇಲ್ಲ, ಅದು ಕಂಟಿನ್ಯೂ ಮಾಡ್ತಾರೆ ಅಂಥೇಳಿ ನಮ್ಗೆ ಅನಿಸ್ಲತ್ತದ ಸರ್. ಗ್ಯಾರಂಟಿ ಯೋಜನೆಗಳು ಏನವ ಅದು ಕಂಟಿನ್ಯೂ ಮಾಡ್ತಾರೆ ಅಂಥೇಳಿ ನಮಗೂ ನಿರೀಕ್ಷೆ ಇದೆ ಸರ್. ನಡೆಸ್ತಾರೆ ಅಂಥೇಳಿ ನಮಗೆ ಪೂರ ನಂಬಿಕೆ ಇದೆ. ಅದಕ್ಕೆ ಒಳ್ಳೆ ರೀತಿಯಿಂದ ಆಡಳಿತ ನಡೆಸ್ತಾರೆ ಅಂಥೇಳಿ ನಡೆಸ್ಬೇಕಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡ್ಕೊತೀವಿ ಸರ್. ಇವತ್ತು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಆಯ್ಕೆಯಾಗಲಿದ್ದಾರೆ. ಸೊ ಹೀಗಾಗಿ ಕಳೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಾಗಿ ಗುರುತಿಸ್ಕೊಂಡಿದ್ದರು. ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಬ್ರ್ಯಾಂಡಾಗಿ, ಒಂದು ಫೈರ್ ಬ್ರ್ಯಾಂಡಾಗಿ, ಒಂದು ಯೂತ್ ಐಕಾನ್ ಅವ್ರ ಜೊತೆ ಎಲ್ಲರೂ ಇದ್ದಾರೆ. ಒಂದು ಒಳ್ಳೆ ರೀತಿಯಿಂದ ಅವ್ರದ್ದು ಪಕ್ಷದಲ್ಲಿ ಒಂದು ಹೆಸರು ಮಾಡಿಕೊಂಡು ಸೆಂಟ್ರಲಲ್ಲಿ ಎಲ್ಲ ಪಕ್ಷದಾಗ ಒಂದು ಒಳ್ಳೆಯ ಹೆಸರು ಇಟ್ಕೊಂಡಿದ್ದಾರೆ. ಇವತ್ತು ನಾವು ಏನು ನಿರೀಕ್ಷೆ ಪಡ್ತೀವಿ ಅಂದರೆ, ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಾಗ ಗಡಿ ಜಿಲ್ಲೆಯಾದಂಥ ನಮ್ಮ ಬೀದರ್, ಕರ್ನಾಟಕದ ಕಿರೀಟ ಬೀದರಲ್ಲಿ ಇವತ್ತು ಭಾಳಷ್ಟು ತೊಂದರೆಗಳಿವೆ. ಇವತ್ತು ನಮ್ಮಲ್ಲಿ ಜನ ಇವತ್ತು ಬೀದರಲ್ಲಿ ಬೆಂಗಳೂರು, ಹೈದರಾಬಾದು, ತೆಲಂಗಾಣ, ಆಂಧ್ರ, ಮುಂಬೈ, ಮಹಾರಾಷ್ಟ್ರಕ್ಕೆ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ ಯುವಕರು. ಇವತ್ತು ಭಾಳಷ್ಟು ಪದವೀಧರರು ಏನದಂದ್ರೆ ನಮ್ಮಲ್ಲಿ ಜಿಲ್ಲೆಯಲ್ಲಿ ಒಂದು ಯಾವುದೇ ರೀತಿಯಿಂದ ಒಂದು ದೊಡ್ಡ ಸಂಸ್ಥೆ ಇಲ್ಲ, ಯಾವುದೇ ಒಂದು ಇಂಡಸ್ಟ್ರಿ ಆಗಿಲ್ಲ. ಸೊ ಹೀಗಾಗಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಪ್ರಪ್ರಥಮವಾಗಿ ಬೀದರ್ ಜಿಲ್ಲೆಗೆ ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಗೆ ಇವತ್ತು ಭಾಳಷ್ಟು ಡೆವಲಪ್ಮೆಂಟ್ಗಳು ಬೇಕಾಗಿದೆ. ಇವತ್ತು ಅದು ಧ್ವನಿ ಎತ್ತಬೇಕು. ಈ ಭಾಗದಲ್ಲಿ ಇವತ್ತು ನಾವು ಗಡಿ ಭಾಗದಲ್ಲಿದ್ದೀವಿ, ಬೀದರಲ್ಲಿ ಗಡಿ ಭಾಗದಲ್ಲಿದ್ದೀವಿ. ಇವತ್ತು ಸಾಕಷ್ಟು ಜನ ಹೊರ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ನಮ್ಮದೆಲ್ಲ ಯುವಕರು. ಸೊ ಹಾಗಾಗಿ ಇವತ್ತು ನಮ್ಮಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂದು ಒಳ್ಳೆ ರೀತಿಯಿಂದ ಒಂದು ಸಂಸ್ಥೆ, ಒಂದು ಯಾವುದಾದ್ರೂ ಒಂದು ಇಂಡಸ್ಟ್ರಿ ಮಾಡಬೇಕು. ಜನರಿಗೆಲ್ಲ ಎಲ್ಲ ಜನಸಾಮಾನ್ಯರಿಗೆಲ್ಲ ಏನದಂದ್ರೆ ಇಲ್ಲೇ ಲೋಕಲಲ್ಲಿ ಒಂದು ಕೆಲಸ ಸಿಗುವಂಥದ್ದು ಒಂದು 10,000ರಿಂದ ಒಂದು 15,000 ಜನ ಕೆಲಸ ಮಾಡುವಂಥದ್ದು ಒಂದು ದೊಡ್ಡದು ಯಾವುದಾದ್ರೂ ಇಲ್ಲೊಂದು ಇಂಡಸ್ಟ್ರಿ ಸ್ಥಾಪನೆ ಮಾಡಬೇಕಂತಂಥೇಳಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೆವು. ಮುಂದಿನ ದಿನಗಳಲ್ಲಿ ಅವ್ರ ಮಂತ್ರಿ ಸ್ಥಾನವನ್ನು ತೊಗೊಂಡ್ಮೇಲೆ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ನೋಡಬೇಕಾಗಿದೆ. ಹೀಗಾಗಿ ಮತ್ತೆ ಪೆಟ್ರೋಲ್ ಬೇರೆ ಭಾರಿ ಜಾಸ್ತಿ ಆಗಿದೆ. ಸೊ ಆದ ಕಾರಣ ಇವರು ಮುಖ್ಯಮಂತ್ರಿ ಆದಮೇಲೆ ಪೆಟ್ರೋಲ್ ಬೆಲೆ ಏನಂದ್ರೆ ಇವತ್ತು ಇಡೀ ಸೆಂಟ್ರಲಲ್ಲಿ ಭಾಳಷ್ಟು ಜಾಸ್ತಿ ಆಗಿದ ಕಾರಣ ಇವತ್ತು ಎಲ್ಲ ವಸ್ತುಗಳು ಬೆಲೆ ಜಾಸ್ತಿ ಆಗಿದೆ. ಹೀಗಾಗಿ ಆ ಬೆಲೆಗಳನ್ನು ಕೂಡ ಅವರು ತೆಳಗಡೆ ತರಬೇಕು, ಮತ್ತೆಲ್ಲ ಜನಸಾಮಾನ್ಯರಿಗೆ ತೊಗೊಂಡು ಹೋಗಬೇಕು. ಯಾವುದೇ ಕಷ್ಟ ಅಂತ ಬಂದಾಗ ಜನರಿಗಲ್ಲಿ ಏನಾದರೂ ಇದ್ದಾಗ ಅವರು ಸ್ಪಷ್ಟೀಕರಣ ಕೊಟ್ಟು ಒಂದು ಸ್ಪಂದಿಸ್ಬೇಕಂತಂಥೇಳಿ ನಾವು ಬೀದರಿಂದ ಕೇಳ್ತಾ ಇದ್ದೀವಿ. ಭರತ್ ಕಾಂಬ್ಳೆ, ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಜಿಲ್ಲಾಧ್ಯಕ್ಷ ಬೀದರ್. ನಮ್ಮ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಅವರು ಭಾಳ ಒಳ್ಳೆ 5 ಗ್ಯಾರಂಟಿ, ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ. ಎಲ್ಲ ಹೆಣ್ಮಕ್ಳು ಅನುಕೂಲ ಆಗಿದೆ. ಮತ್ತು ಮೇಲಿಂದು ಈಗ ಮುಂದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಒಳ್ಳೆ ಶುಭ ಆಗಲಿ. ಮತ್ತು ಮೇಲಿಂದ ನಮ್ಮದು ಬೀದರ್ ಜಿಲ್ಲೆಯ ಹೆಮ್ಮೆ ಕಿರೀಟ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಅವ್ರದ್ದು ಭಾಳ ಎಲಿಜಿಬಲ್ ಕ್ಯಾಂಡಿಡೇಟ್ ಇದೆ, ಒಳ್ಳೆ ಮನಸ್ಸಿದೆ. ಜನರಿಗೆ ಭಾಳ ಸ್ವಲ್ಪ ಎಲ್ಲರಿಗೂ ನೋಡ್ಕೋತಾ ಹೋಗ್ತಾರೆ. ಮತ್ತು ಮೇಲಿಂದ ಹೈದರಾಬಾದ್ ಕರ್ನಾಟಕದಲ್ಲಿ ಅವ್ರಿಗೆ ಒಂದು ಕಪ್ಪು ಚುಕ್ಕೆ ಭೀ ಇಲ್ಲ ಅಂತ ಒಳ್ಳೆ ನಾಯಕರಿಗೆ ಉಪಮುಖ್ಯಮಂತ್ರಿ ಕೊಡಬೇಕು. ಮತ್ತು ಮೇಲೆ ಡಿ ಕೆ ಶಿವಕುಮಾರ್ ಅವರು ಡೀಸೆಲ್ ಪೆಟ್ರೋಲ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ, ಇದೆಲ್ಲ ಕಡಿಮೆ ಮಾಡಬೇಕು. ಅದರಿಂದ ಸಾಮಗ್ರಿಗಳೆಲ್ಲ ವಸ್ತು ಎಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಬೀದರ್ ಜಿಲ್ಲೆ ಕರ್ನಾಟಕ ಎಲ್ಲ ವಸ್ತುಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಮತ್ತು ಮೇಲಾಗಿ ನಮ್ಮದು ಬೀದರ್ ಜಿಲ್ಲೆಯಿಂದ ನಮ್ಮದು ಈಶ್ವರ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಕೊಡಬೇಕಂತಂದು ನಾನು ಅವರಿಗೆ ಮನಂತಿ ಮಾಡ್ತೀನಿ. ಎಲ್ಲ ಕಾರ್ಯಗಳು ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದೇ ಇದೆ, ಒಂದೇ ಮನೆತನ ಇದೆ, ಆ ಥರ ಏನಿಲ್ಲ. ಸ್ವಲ್ಪ ಡಿ ಕೆ ಶಿವಕುಮಾರ್ ಎಲ್ಲ ಕರ್ನಾಟಕ ಜನಗಳು ವಸ್ತುಗಳ ಕಡಿಮೆ ಮಾಡಬೇಕು ಅಂತ ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲ ಸಾಮಗ್ರಿಗಳು, ವಸ್ತುಗಳು, ಪೆಟ್ರೋಲ್, ಡೀಸೆಲ್ ಎಲ್ಲ ಹೆಚ್ಚಾಗಿದೆ, ಸ್ವಲ್ಪ ಕಡಿಮೆ ಮಾಡಬೇಕು. ನಮ್ಮ ಸರ್ಕಾರ ಒಳ್ಳೆಯ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ. ಎಲ್ಲ ಸಮುದಾಯ ತೊಗೊಂಡು ಹೋಗ್ತಾರೆ. ಮತ್ತು ಮೇಲಾಗಿ ಸಮುದಾಯ ಅಂತಂದರೆ ಒಂದೇ ಸಮುದಾಯ ನೋಡ್ಕೊಂಬೋದಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಏನು ಒಳ್ಳೆಯ ಆಡಳಿತ ಕೊಟ್ಟರ ಅದೇ ಥರ ಡಿ ಕೆ ಶಿವಕುಮಾರ್ ಒಳ್ಳೆಯ ಆಡಳಿತ ಕೊಡ್ತಾರಂತಂದು ನನ್ನ ಅಭಿಪ್ರಾಯ ಇದೆ. ಡಿ ಕೆ ಶಿವಕುಮಾರ್ ಅವರು 3ನೇ ತಾರೀಕು CM ಶಪಥ ತಗೋತಾ ಇದ್ದಾರೆ. ಅದಕ್ಕೆ
ಅವ್ರಿಗೆ ನಾವು ನಮ್ಮ ಬೀದರ್ ಜಿಲ್ಲೆಯಲ್ಲಿಂದು ತುಂಬ ಧನ್ಯವಾದ ಹೇಳ್ತೀವಿ. ಕಾಂಗ್ರೆಸ್ ಸರ್ಕಾರ ಏನು ಕರ್ನಾಟಕ ರಾಜ್ಯದಲ್ಲಿ ಬಂದು ಏನು ಅರ್ಧ ಮುಗಿಸ್ಬಿಟ್ಟಿದ್ದಾರೆ. ಅದಕ್ಕೆ ಒಂದು ಆಸೆ ಇದೆ ನಮಗೆ. ಡಿ ಕೆ ಶಿವಕುಮಾರ್ ಅವರು ಈಗ ಬೀದರ್ ಜಿಲ್ಲೆಯಲ್ಲಿ ಉಸ್ತುವಾರಿ ಈಶ್ವರ್ ಖಂಡ್ರೆ ಅವರೀಗ ಏನು ಚುಕ್ಕಿ ತೋರಿಸ್ತಾ ಇದ್ದಾರೆ, ದಲಿತರ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಂದು. ಅದಕ್ಕೆ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನೋ ಕೆಲಸ ಆದರೂ ಕೂಡ ಅವ್ರಿಗೆ ತಪ್ಪು ಹೆಸರಿಕ್ತಾರೆ. ಅದಕ್ಕಾಗಿ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡ್ತೀವಿ. ಬೀದರ್ ಜಿಲ್ಲಾ ಇಡೀ ಕರ್ನಾಟಕದ ಕಿರೀಟ ಇದೆ. ಇದು ಬ್ಯಾಕ್ವರ್ಡ್ ಏರಿಯಾ ಇದಕ್ಕೋಸ್ಕರ ಇಲ್ಲಿ ಎಜುಕೇಷನ್ ಕಡಿಮೆ ಆಗ್ತಾಯಿದೆ. ಅದ ನಂತರ ಇಂಡಸ್ಟ್ರಿ ಇಲ್ಲ, ಎಲ್ಲ ಏನದ ಅಂತಂದ್ರೆ ಇದರದಲ್ಲಿ ಆಗ್ತಾಯಿದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಮನವಿ ಮಾಡ್ತೀವಿ, ಕರ್ನಾಟಕ ಕಿರೀಟ ಬೀದರ್ ಜಿಲ್ಲೆಯಲ್ಲಿ ಅವರ ಗಮನ ಕೊಟ್ಟು ನಮ್ಮ ಬೀದರ್ ಜಿಲ್ಲೆ ಒಂದು ಒಳ್ಳೆಯ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕಂತಂದು ನಾವು ಆಸೆ ಇಕ್ಕಿದ್ದೀವಿ. ಮತ್ತು ಅವ್ರಿಗೆ ನಾವು ಮನವಿ ಕೂಡ ಮಾಡ್ತೀವಿ. ಮುಂದೆ ಬರೋ ದಿನದಲ್ಲಿ ಈ ಎಲ್ಲ ನಮ್ಮ ಮಿನಿಸ್ಟ್ರಿಗಳು ಯಾರಿಗಾರಿಗೆ ಕೊಡ್ತೀರ ಒಂದು ಒಳ್ಳೆ ವಿಚಾರವಂತ ಬುದ್ಧಿವಂತ ಎಜುಕೇಷನ್ ಇದ್ದವ್ರಿಗೆ ಕೂಡಿ ಮತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಜುಕೇಷನ್ ಒಂದು ಫಸ್ಟ್ ಆಗಲಿ ಅಂತಕ್ಕಂಥ ಒಂದು ಆಸೆ ಇಟ್ಕೋತೀವಿ.